ಅಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಃ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಭವತಿ ಯದನುಭಾವಾದೇಡ ಮೂಕೋಪಿ ವಾಗ್ಮಿ ಜಡಮತಿರ್ಭಿಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಶ್ರೀಮತೋ ರಾಘವೇಂದ್ರಸ್ಯ ನಮಾಮಿ ಪದಪಂಕಜೆ ಕಾಮಿತಾಶೇಷಕಲ್ಯಾಣ ಕಲನಾ ಕಲ್ಪಪಾದಪೋ ಜಲಜ್ಯೇಷ್ಠನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥ ಗುರುನ್ ಭಜೆ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪುದೆ ಮಗೆ ಮಂಗಳವಾ. ಭಗವಂತನ ನಾಮಸ್ಮರಣೆಯಿಂದ ಭಯವನ್ನು ಪರಿಹಾರ ಮಾಡಿಕೊಳ್ಳಬಹುದು. ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ ಎನ್ನುವ ಈ ಒಂದು ಶ್ರೇಷ್ಠವಾದ ನಂಬಿಕೆ ನಮಗೆ ಭಗವನ್ನಾಮಸ್ಮರಣೆಯಿಂದ ಬರುತ್ತೆ. ಅದಕ್ಕಾಗಿ ಭಗವಂತ ಎಲ್ಲೆಲ್ಲಿ ಯಾವ್ಯಾವ ವಿಭೂತಿ ರೂಪದಿಂದ ಇದ್ದು ಅನುಗ್ರಹವನ್ನು ಮಾಡುತ್ತಾನೆ ಎನ್ನುವುದನ್ನು ನಾವು ಸ್ಮರಣೆ ಮಾಡಿದಾಗ ಸರ್ವತ್ರ ವ್ಯಾಪ್ತನಾಗಿದ್ದರೂ ವಿಶಿಷ್ಟವಾದ ರೂಪಗಳಿಂದ ಆಯಾ ಜಾಗಗಳಲ್ಲಿದ್ದು ಅನುಗ್ರಹವನ್ನು ಭಗವಂತ ಮಾಡ್ತಾ ಇರ್ತಾನೆ ಎನ್ನುವುದನ್ನು ನಾವು ವಿಶೇಷವಾಗಿ ಸ್ಮರಣೆ ಮಾಡಬೇಕು ಅನ್ನುವುದನ್ನು ಜಗನ್ನಾಥದಾಸವರೆಣ್ಯರು ನಿರೂಪಣೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೋಸ್ಕರವಾಗಿ ಜಗನ್ನಾಥದಾಸರು ತಾವೇನು ಮಾಡಿದ್ದಾರೆ, ತಾವು ಹರಿಕಥಾಮೃತ ಸಾರದ ಈ ಅನೇಕ ಸಂಧಿಗಳಲ್ಲಿ ಈ ವಿಚಾರಗಳನ್ನು ನಮ್ಮ ಮನದಟ್ಟು ಮಾಡಿಕೊಡ್ತಾ ಇದ್ದಾರೆ. ಮಾಡಿಕೊಡುವ ಸಂದರ್ಭದಲ್ಲಿ ಮುಖ್ಯವಾಗಿ ನಮ್ಮ ಮನಸ್ಸಿಗೆ ನಮ್ಮ ಮನಸ್ಸಿನಲ್ಲಿ ಗೋಜ ಅದ್ರಿಜ ಋತಜ ಋತಂ ಬೃಹತು ಎನ್ನುವ ರೂಪಗಳ ಬಗ್ಗೆ ಎಲ್ಲ ಹೇಳಿದರು. ಈಗ ನಾರಾಯಣ ವರ್ಮದಲ್ಲಿ ಬರುವ ಭಗವದ್ ರೂಪಗಳ ಚಿಂತನೆಯನ್ನು ಕೂಡ ನಮಗೆ ಹೇಳ್ತಾ ಇದ್ದಾರೆ. ಕಾಡಲ್ಲಿ, ನೆಲದಲ್ಲಿ, ಜಲದಲ್ಲಿ, ಆಗಸದಲ್ಲಿ ನಮಗೆ ಭಗವದ್ ರಕ್ಷಣೆಯ ರೂಪಗಳ ಸ್ಮರಣೆಯನ್ನು ಕರುಣಾಳುಗಳಾದ ಜಗನ್ನಾಥದಾಸರು ಒದಗಿಸಿಕೊಡ್ತಾ ಇದ್ದಾರೆ. ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು ಕಾಶ್ಯಪಿಯ ನಳೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಕಪತಿ ಗಗನದಿ ಜಲಗಳಲ್ಲಿ ಮಹಾಶಫರ ನಾಮಕ ಭಕ್ತರನ್ನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನ ದಿನದೀ. ಪದಚ್ಛೇದ. ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು ಕಾಶ್ಯಪಿಯ ನಳೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಕಪತಿ ಗಗನದಿ ಜಲಗಳಲ್ಲಿ ಮಹಾ ಶಫರ ನಾಮಕ ಭಕ್ತರನ್ನು ನಿಷ್ಕಪಟದಿಂದಲೇ ಸಲಹುವನು ಕರುಣಾಳು ದಿನ ದಿನದೀ. ಭಗವಂತ ನಮ್ಮನ್ನು ಕಾಪಾಡುವುದು ನಿಷ್ಕಪಟದಿಂದ ಕಾಪಾಡ್ತಾನೆ, ಅದನ್ನು ನಾವು ತಿಳಿಯಬೇಕು. ಏನೂ ಕಾಪಟ್ಟೇ ಇಲ್ಲ, ಅವನು ಮೋಸವಿಲ್ಲದೆ ಕಾಪಾಡ್ತಾನೆ. ನಾವು ಹಾಗೆ ಭಗವಂತನಲ್ಲಿ ಕಪಟರಹಿತರಾಗಿ ಮೋಸವಿಲ್ಲದೆ ದೇವರನ್ನು ಅಂತರಂಗದಲ್ಲೊಂದು ಬಹಿರಂಗದಲ್ಲೊಂದು ಮಾತನ್ನು ಆಡಬಾರದು. ಕಾಯ ವಾಚ ಮನಸ ಪರಿಶುದ್ಧವಾದ ರೀತಿಯಿಂದ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಅವನ ನಾಮವನ್ನು ನೆನೆದು ಕೃತಕೃತ್ಯರಾಗಬೇಕು ಅಂತಾರೆ ಜಗನ್ನಾಥದಾಚಾರ್ಯರು. ಭಗವಂತ ಅಪರಿಮಿತ ಸನ್ಮಹಿಮ ನರಹರಿ, ಅಪರಿಮಿತವಾದ ಸಾತ್ವಿಕವಾದ ಮಹಿಮೆ ಉಳ್ಳವನು ಭಗವಂತ. ಅವನು ನರಹರಿ, ಕಾಡಲ್ಲಿ ನಮ್ಮನ್ನು ರಕ್ಷಣೆ ಮಾಡುತ್ತಾನೆ. ಕಾಡಲ್ಲಿರುವ ಪ್ರಾಣಿಗಳು, ನಾವು ಕಾಡಲ್ಲಿ ಹೋದಾಗ ನಮಗೆ ಪ್ರಾಣಿಗಳಿಂದ ಬರುವ ಭಯ, ಇದೆಲ್ಲವನ್ನು ನಮಗೆ ಕಾಪಾಡಬೇಕು. ಯಾಕೆ ಹೇಳ್ತಾ ಇದ್ದಾರೆ ಜಗನ್ನಾಥದಾಸರು ಅಂದರೆ, ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಯತಿ ಅಂತ ಆಶ್ರಮಗಳು 4. ಕಾಡಲ್ಲಿ ಹೋಗಿರಬೇಕು ಅಂತ ಹೇಳ್ತಿರಲ್ಲ,
ಅಲ್ಲಿ ಯಾರು ಕಾಪಾಡ್ತಾರೆ ಅಂದರೆ ನರಹರಿ ವಿಪಿನದೊಳು ಸಂತೈಸುವನು. ವಾನಪ್ರಸ್ಥದಲ್ಲಿದ್ದವರನ್ನು ಯಾವ ಭಯವೂ ಬರದಂತೆ ಭಗವಂತ ಕಾಪಾಡ್ತಾನೆ. ಆದ್ದರಿಂದ ಭಗವಂತ ಕಾಪಾಡೋನಿದ್ದಾಗ ಯಾರೂ ನಮ್ಮನ್ನೇನು ಮಾಡಲಾರರು. ಅವನು ಕೈ ಬಿಟ್ಟಾಗ ಎಷ್ಟು ಜನ ಇದ್ದರೂ ನಮ್ಮನ್ನು ಕಾಪಾಡಲಾರರು. ಹಾಗಾಗಿ ಅಟವ್ಯಾಂ ನಾರಸಿಂಹಶ್ಚ ಅನ್ನೋದನ್ನು ಭಗವಂತ ನನಗೆ ಅಲ್ಲಿ ರಕ್ಷಣೆಯನ್ನು ಕೊಡ್ತಾನೆ ಎಂಬುದಾಗಿ ತಿಳಿಯಬೇಕು. ಇನ್ನು ನಾವು ಭೂಮಿಯಲ್ಲಿ ವಾಸ ಮಾಡಿದ್ದೀವಿ. ಇಲ್ಲಿ ಭೂಮಿಯಲ್ಲಿ ನೆಲದಲ್ಲಿ ವಾಸವಾಗಿದ್ದೇವೆ. ಇಲ್ಲಿ ಕಾಶ್ಯಪಿಯ ನೆಳೆದವ ಸ್ಥಳಗಳಲ್ಲಿ, ಕಾಶ್ಯಪಿ ಅಂದರೆ ಕಶ್ಯಪರ ಮಗಳು ಕಾಶ್ಯಪಿ ಅಂದರೆ ಭೂಮಿ, ಅದನ್ನು ಅಳೆದವ ಯಾರು? ವಾಮನ ಅಥವಾ ತ್ರಿವಿಕ್ರಮ. ತ್ರಿವಿಕ್ರಮನಾಗಿ ಭೂಮಿಯನ್ನು ಅಳೆದವನು ಸ್ಥಳಗಳಲ್ಲಿ ನಮ್ಮನ್ನು ರಕ್ಷಣೆ ಮಾಡಲಿ. ಸ್ಥಳೇ ರಕ್ಷತು ವಾಮನಃ ಅಂತ. ಮತ್ತು ನಮಗೆ ಒಳ್ಳೆಯ ಭೂಮಿಯ ಅನುಗ್ರಹ ಆಗಬೇಕು, ಭೂಮಿ ಸಿಗಬೇಕು, ಭೂಲಾಭ ಆಗಬೇಕು, ಮನೆ ಮಠಗಳು ಕಟ್ಟಿಕೊಳ್ಳಬೇಕು ಅಂದ್ರಾಗ ಭದ್ರಾಜರಂತಾರೆ ಶ್ರೀಶಸ್ತೆ ಸುಶ್ರಿಯಂ ದದ್ಯಾತ್ ಆಯುರ್ವಾಯು ಸುತಪ್ರಿಯ ಭೂಮಿಂತೆ ವಾಮನೋ ದದ್ಯಾತ್ ಅರೀನ್ ಹಂತು ನೃಕೇಸರಿ ಎಂಬುದಾಗಿ ವಾದರಾಜರು ಇದನ್ನು ನಮಗಂತ ಇದ್ದಾರೆ. ಅಂಗ ಎಂಬತಕ್ಕಂತಹ ಒಬ್ಬ ರಾಜ ಇದ್ದ. ಯಜ್ಞವನ್ನು ಮಾಡಿದಾಗ ದಕ್ಷಿಣೆಯಾಗಿ ಸಮಗ್ರ ಭೂಮಿಯನ್ನು ಋತ್ವಿಜರಿಗೆ ದಾನ ಮಾಡಬೇಕು ಅಂತ ಸಂಕಲ್ಪ ಮಾಡಿದ. ಭೂದೇವಿಗೆ ಭಯವಾಯಿತು, ಎಲ್ಲವನ್ನ ದಾನ ಮಾಡಿಬಿಡ್ತಾನಲ್ಲ ಅಂತ ಭೀತಳಾಗಿ ಭೂದೇವಿ ಭೂಮಿಯೊಳಗಿಂದ ಹೊರಗೆ ಹೋಗಿದ್ದಾಳೆ, ಬ್ರಹ್ಮನ ಬಳಿಗೆ ಹೋಗಿದ್ದಾಳೆ. ಆಗ ಭೂಮಿ ಬರಡಾಗಿದೆ, ಯಜ್ಞ ಕಾರ್ಯವೆಲ್ಲ ನಿಂತು ಹೋಗಿದೆ. ಅದಕ್ಕೆ ಕಶ್ಯಪ ಮುನಿಗಳು ತಾವು ದಾನ ತೆಗೆದುಕೊಂಡರು. ಭೂಮಿಯೊಳಗೆ ತಾವು ಆವೇಶಗೊಂಡು ಭೂಮಿಯನ್ನು ಫಲವಂತವನ್ನಾಗಿ ಮಾಡಿದರು. ಭೂಮಿಯೊಳಗೆ ತಾವು ಹೋದರು. ಭೂದೇವಿ ಬ್ರಹ್ಮದೇವರ ಮನೆಗೆ ಹೊರಟೋದ್ಲು. ಯಾರೂ ಇಲ್ಲ ಅಂತ ಆಗಬಾರದು ಅಂತ ಸ್ವಯಂ ಕಶ್ಯಪ ಮುನಿಗಳು ಭೂಮಿಯ ಒಳಗಡೆ ಪ್ರವೇಶ ಮಾಡಿ ಭೂಮಿಯನ್ನು ದಿವ್ಯ ಸಹಸ್ರ ವರ್ಷಗಳ ಕಾಲ ಭೂಮಿಯನ್ನು ತಮ್ಮ ತಪೋಬಲದಿಂದ ಕಾಪಾಡಿದ್ದಾರೆ. ನಂತರ ಭೂದೇವಿ ಬಂದು ಕಾಶ್ಯಪ ಮುನಿಗೆ ಮಗಳಾದ್ಲು. ಆದ್ದರಿಂದ ಅವಳಿಗೆ ಕಾಶ್ಯಪಿ ಅಂತ ಹೆಸರು ಬಂತು ಅಂತ ಅನುಶಾಸನ ಪರ್ವದಲ್ಲಿ ಕಥೆ ಇದೆ. ಅಂತಹ ಕಾಶ್ಯಪಿಯನ್ನು ಅಳೆದವರೇ ವಾಮನದೇವರು. ಬಲಿಯಿಂದ ಭೂದಾನವನ್ನು ಬೇಡಿ 2 ಹೆಜ್ಜೆಗಳಿಂದ ಭೂಮಿಯನ್ನು ಅಳೆದು ಇಂದ್ರನಿಗೆ ಅದನ್ನು ಕೊಟ್ಟಿದ್ದಾರೆ. ಆದ್ದರಿಂದ ಹೀಗೆ ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳಗೆ ಸಂತೈಸ್ತಾನೆ. ಕಾಶ್ಯಪಿಯ ನೆಳೆದವ ಸ್ಥಳಗಳಲ್ಲಿ ರಕ್ಷಣೆ ಮಾಡುತ್ತಾನೆ. ಇನ್ನೆಲ್ಲ ಕಡೆ ಅಂತರಿಕ್ಷ ಎಲ್ಲ ಕಡೆಯಲ್ಲೂ ಒಟ್ಟಿಗೆ ರಕ್ಷಣೆ ಮಾಡತಕ್ಕಂಥವನು ಸರ್ವತ್ರ ಕೇಶವನು, ಸರ್ವತಃ ಪಾತು ಕೇಶವ ಅಂತ ಹೇಳುತ್ತೆ. ಸೇವ ಸೂರ್ಯ ಸಂಸ್ಥಸ್ಸನ್ ಲೋಕಂ ತಪತಿ ಕೇಶವ ಅಂತ ಐತರೇಯದಲ್ಲಿ ಹೇಳ್ತಾರೆ. ಭಗವಂತನೇ ಸೂರ್ಯನ ಒಳಗಿದ್ದು ಲೋಕಕ್ಕೆ ತಾಪವನ್ನು ಬಿಸಿಯನ್ನು ಕೊಟ್ಟು ಅನುಗ್ರಹ ಮಾಡುತ್ತಾನೆ. ಅವನಿಗೆ ಕೇಶವ ಅಂತ ಹೆಸರು. ಹಿರಣ್ಯಗರ್ಭಕ್ಕ ಪ್ರೋಕ್ತ ಈಶ ಶಂಕರ ಏವಚ ಸೃಷ್ಟ್ಯಾದಿನ ವರ್ತಯತಿ ತೌ ಯತ ಕೇಶವೋ ಭವಾನ್ ಅಂತ ಕೇಶವನಾಮದ ನಿರ್ವಚನವನ್ನು ಹೇಳುತ್ತಾರೆ. ಬ್ರಹ್ಮದೇವರಿಗೆ ಕಾ ಅಂತ ಹೆಸರು, ರುದ್ರದೇವರಿಗೆ ಈಶಾ ಅಂತ ಹೆಸರು. ಇವರಿಬ್ಬರನ್ನ ಪರಮಾತ್ಮ ವಾ ಅಂತಿದೆಯಲ್ಲ ವರ್ತಯತಿ ಸೃಷ್ಟ್ಯಾದಿಗಳಲ್ಲಿ ಅಂದರೆ ಲಯದಲ್ಲಿ ಎರಡೂ ಕಡೆಗಳಲ್ಲಿ ಇವರನ್ನು ತಾನು ಅವರೊಳಗೆ ನಿಂತು ಪ್ರೇರಣೆ ಮಾಡ್ತಾನೆ. ಆದ್ದರಿಂದ ಇವನಿಗೆ ಕೇಶವ ಅಂತ ಹೆಸರು ಅಂತ ವಿಷ್ಣು ರಕ್ಷಾ ಸ್ತೋತ್ರದಲ್ಲಿ ಹೇಳ್ತಾರೆ. ನೆಲ ಜಲ ಗಗನ ಎಲ್ಲ ಕಡೆಗಳಲ್ಲೂ ಕೇಶವ ಕಾಪಾಡ್ತಾನೆ. ಸರ್ವಲೋಕೇಶ್ವರ ಬ್ರಹ್ಮರುದ್ರರು, ಕ ಬ್ರಹ್ಮ ಈಶ ರುದ್ರ, ಕ ಈಶರನ್ನ ಕೂಡ ವಾ ಸರ್ವಲೋಕಗಳ ಸೃಷ್ಟಿ ಲಯ ಕಾರ್ಯಗಳಲ್ಲಿ ತೊಡಗಿಸ್ತಕ್ಕಂಥವನು ಹರಿಯ. ಆದ್ದರಿಂದ ಕೇಶವನ ಅಂತರಿಸಿದ್ದಾನೆ. ಇನ್ನಿದಾದ ಮೇಲೆ ನಾರಾಯಣ ವರ್ಮದಲ್ಲಿ ತ್ರಿವಿಕ್ರಮ ಕೇವತು ವಿಶ್ವರೂಪ ಅಂತ ಭಾಗವತ ಹೇಳುತ್ತೆ. ಖಪತಿ ಗಗನದಿ, ಖಪತಿ ಅಂತ ಖ ಅಂದರೆ ಆಕಾಶ, ಅಲ್ಲಿಗೆ ಒಡೆಯ ಭಗವಂತ. ಅವನು ಗಗನದಲ್ಲಿ ಕಾಪಾಡ್ತಾನೆ, ಅವನೇ ತ್ರಿವಿಕ್ರಮ ಅಂತ ಕೂಡ ಹೇಳುತ್ತಾರೆ. ವಿಜಯದಾಸರು ಕೂಡ ಸ್ಥಳದಲ್ಲಿ ವಾಮನ, ಅಟವೀಲಿ ನರಸಿಂಹ, ಜಲದಲ್ಲಿ ಮತ್ಸ್ಯ, ಗಗನಾದಿ ತ್ರಿವಿಕ್ರಮ, ತಿಳಿಯುವುದು ಈ ವಿಧದಿ ರಕ್ಷಕ ಮೂರ್ತಿಗಳ, ಬಲಿಮರ್ದನ ಪಾದ ವಿಜಯ ವಿಠ್ಠಲರೇಯ, ಒಲಿದು ಸಂಗಡದಲ್ಲಿದ್ದು ಸುಖವ ಕೊಡುತ್ತಿಪ್ಪ. ಅವನೇ ಎಲ್ಲ ಕಡೆ ಇದ್ದು ಸುಖವನ್ನು ಕೊಡುತ್ತಾನೆ. ಅವನೇ ಖಪತಿ. ಖಪತಿ ಅಂದರೆ ಇನ್ನೊಂದು ಹೆಸರು ಇದೆ.
ಖನಾಂ ಇಂದ್ರಿಯಾಣಾಂ ಪತಿ ಪ್ರೇರಕ ಕಪತಿ. ಖ ಅಂದರೆ ಇಂದ್ರಿಯಗಳು, ಆಕಾಶ. ಸಂಸ್ಕೃತ ಬಹುತೆರಗಳಲ್ಲಿ ಅರ್ಥವನ್ನು ತೆರೆದುಕೊಳ್ಳುತ್ತೆ. ಇಂದ್ರಿಯಗಳಿಗೆ ಒಡೆಯನಾದ್ದರಿಂದ ಭಗವಂತನಿಗೆ ಕಪತಿ ಅಂತ ಹೆಸರು. ಮತ್ತು ಖಂ ಖಪತೆಯೇ ನಮಃ ಅಂತ ಕೂಡ ನಾವು ಹೇಳ್ತೀವಿ. ಆಕಾಶಾಧಿಪತಿಯಾಗಿರ್ತಕ್ಕಂಥವನು ತ್ರಿವಿಕ್ರಮ. ಆಕಾಶ ಅಂತ ತ್ರಿವಿಕ್ರಮ ಪಾದೋದ್ಭವೆಯಾಗಿ ಹರಿದು ಬಂದ ಗಂಗೆ ಸರ್ವ ಪಾಪಗಳನ್ನು ಪರಿಹರಿಸ್ತಾ ಭಕ್ತರನ್ನು ಸಲ್ಲುತ್ತಾಳೆ. ಆದ್ದರಿಂದ ಗಗನದಲ್ಲಿ ಕಪತಿ ತ್ರಿವಿಕ್ರಮನೇ ರಕ್ಷಕ ಅಂತ ನಾವು ನೆನೆಯಬೇಕು. ಜಲಗಳಲ್ಲಿ ಮಹಾಶಪರ ನಾಮಕ. ನೀರಿನಲ್ಲಿ ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಅಂತ, ನೀರಿನಲ್ಲಿ ಮತ್ಸ್ಯರೂಪಿಯಾದ ಭಗವಂತ ಯಾವುದೇ ಆಪತ್ತು ಬರದಂತೆ ಮತ್ಸ್ಯರೂಪಿ ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಆ ಮತ್ಸ್ಯರೂಪಿ ಸ್ಮರಣೆ ಯಾಕೆ ಮಾಡಬೇಕು, ಯಾವಾಗ ಅವತಾರ ಮಾಡಿದ ಅನ್ನೋದನ್ನು ಭಾಗವತ 8ನೇ ಸ್ಕಂದದಲ್ಲಿ ಚಾಕ್ಷುಷ ಮನ್ವಂತರದ ಪ್ರಳಯದಲ್ಲಿ ಮೂರ್ಲೋಕಗಳೆಲ್ಲ ಪ್ರಳಯ ಜಲದಿಂದ ಆವೃತವಾದಾಗ ಸತ್ಯವ್ರತ ರಾಜನಿಗೆ ಲಕ್ಷ ಗಾವುದ ಗಾತ್ರದ ಒಂದೇ ಕೊಂಬಿನ ಬಂಗಾರದ ಮಹಾಮತ್ಸ್ಯರೂಪದಿಂದ ಭಗವಂತ ತಾನು ಪ್ರತ್ಯಕ್ಷನಾಗಿ ಆ ಮೀನಿನ ಕೊಂಬಿಗೆ ರಾಜ ಸತ್ಯವ್ರತ ತನ್ನ ದೋಣಿಯನ್ನು ಕಟ್ಟಿ ದೊಡ್ಡ ಸರ್ಪದಿಂದ ತನ್ನ ನೌಕೆಯನ್ನು ಕಟ್ಟಿದ್ದಾನೆ. ಪ್ರಳಯ ಮುಗಿಯತಕ್ಕಂತಹ ಸಂದರ್ಭ ಬಂದಾಗ ಬರುವ ತನಕ ನೌಕೆಯನ್ನು ಮತ್ಸ್ಯ ಕಾಪಾಡಿದ್ದಾನೆ. ಇಂಥ ಮತ್ಸ್ಯರೂಪಿಯಾದ ಭಗವಂತ ನಮ್ಮನ್ನು ಜಲದಲ್ಲಿ ಕಾಪಾಡುತ್ತಾನೆ ಅಂತ ಹರಿನಾಮ ಸ್ಮರಣೆಯನ್ನು ಮಾಡಬೇಕಾದ್ರೆ ಮತ್ಸ್ಯ, ಕೂರ್ಮ ಇವೆಲ್ಲ ರೂಪಗಳಿದೆ. ಎಲ್ಲೆಲ್ಲಿ ಭಗವದ್ ರೂಪಗಳು, ಇವೆಲ್ಲ ವಿಶೇಷದ ಸ್ಮರಣೆ ಮಾಡೋದರಿಂದ ಹೆಚ್ಚು ಪುಣ್ಯ. ಬರೀ ಗೋವಿಂದ ನಾರಾಯಣ ರಾಮ ಅಂತ ಮಾಡಿದರೂ ಪುಣ್ಯ ಬರುತ್ತೆ. ಹೆಚ್ಚು ನಮಗೆ ಪುಣ್ಯ ಬರಬೇಕು ಅಂದರೆ ಹೀಗೆ ವಿಶೇಷವಾದ ಭಗವದ್ ರೂಪಗಳನ್ನು ಕೂಡ ಸ್ಮರಣೆ ಮಾಡಬೇಕು ಅಂತ ಅಪರಿಮಿತ ಸನ್ಮಹಿಮ ನರಹರಿ ವಿಪಿನದೊಳು ಸಂತೈಸುವನು ಕಾಶ್ಯಪಿಯ ನಡೆದವ ಸ್ಥಳಗಳಲ್ಲಿ ಸರ್ವತ್ರ ಕೇಶವನು. ಕಪತಿ ಗಗನದಿ ಜಲಗಳಲ್ಲಿ ಮಹಾಶಪರ ನಾಮಕ ಭಕ್ತರನು ನಿಷ್ಕಪಟದಿಂದಲಿ ಸಲಹುವನು ಕರುಣಾಳು ದಿನ ದಿನದೀ. ಹೀಗೆ ಕೇಶವ, ಹೀಗೆಲ್ಲ ಭಗವದ್ ರೂಪಗಳ ರೂಪವನ್ನು ನಮಗೆ ಜಗನ್ನಾಥದಾಸರಾಯರು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಮುಂದೆ ಮತ್ತಷ್ಟು ರೂಪಗಳ ಬಗ್ಗೆ ಹೇಳ್ತಾರೆ. ಕಾರಣ ರೂಪ, ಅಂತರ್ಯಾಮಿ ರೂಪ, ಸ್ಥೂಲ ರೂಪ, ಅವತಾರ ರೂಪಗಳು. ದೇವರನ್ನು ತಿಳಿಯುವುದು ಅಂದರೆ ಎಷ್ಟು ಹೇಳಿದ್ರೂ ಅವನ ಮಹಿಮೆ ಮುಗಿಯೋದೇ ಇಲ್ಲ. ವಿಷ್ಣೋರ್ನು ವೀರ್ಯ ಗಣನಾಂ ಕಥಮೋರ್ಹತೀಗ ಯ ಪಾರ್ಥಿವಾನಿ ವಿಮಮೇ ರಜಾಂಸಿ. ಭೂಮಿಯ ಮಣ್ಣಿನ ಕಣಗಳನ್ನು ಎಣಿಸಿಬಿಡಬಹುದು, ಮಳೆಯ ನೀರಿನ ಹನಿಗಳನ್ನು ಎಣಿಸಿಬಿಡಬಹುದು. ಆದರೆ ಮೇದಿನಿ ಪರಮಾಣ್ ಅಂಬು ಕಣಗಳ ಐದಬಹುದು ಪರಿಗಣನೆಯನು. ಮಾಧವನ ಅನಂತ್ಯಾದ್ಯನಂತ ಗುಣಗಳ ಅನಾದಿ ಕಾಲದಿಂದ ಅಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ. ಅವನ ಗುಣಗಳನ್ನು ಎಣಿಸಲಿಕ್ಕೆ ಆಗಲ್ಲ. ಅಪಾರವಾದ ಗುಣವಂತನಾಗಿದ್ದಾನೆ ಭಗವಂತ. ಅವನ ಮಹಿಮೆಯನ್ನು ಮತ್ತೂ ಹೇಳ್ತಾ ಇದ್ದಾರೆ, ಮುಗಿಯೋದೇ ಇಲ್ಲ. ಹರಿಕಥಾಮೃತ ಸಾರ ಅಂದರೆ ಭಗವಂತನ ಎಲ್ಲ ಗುಣಗಳನ್ನು ಹೇಳಲಿಕ್ಕಾಗೇ ಇರತಕ್ಕಂತಹದ್ದು. ಇಷ್ಟು ಹೇಳಿದ್ರೆ ಮುಗಿತಾ ಅಂದರೆ ಇಲ್ಲ, ಮುಗಿಲಿಕ್ಕೆ ಆಗೋದಿಲ್ಲ, ಎಂದಿಗೂ ಮುಗಿಯೋದಿಲ್ಲ. ಅದು ಭಗವಂತನ ಗುಣರೂಪಗಳ ಚಿಂತನೆ ಎಂದಿಗೂ ಮುಗಿಯೋದಿಲ್ಲ. ಈಗ ಭಗವಂತನ ರೂಪಗಳ ಬಗ್ಗೆ, ಮತ್ತಷ್ಟು ರೂಪಗಳ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ. ವಿಭೂತಿ ಸಂಧಿಯಲ್ಲಿ ಹೇಳಿದ್ದಾರೆ, ಇಲ್ಲಿ ಮತ್ತೆ ಹೇಳ್ತಾರೆ. ಕಾರಣ ಅಂತರ್ಯಾಮಿ ಸ್ಥೂಲ ಅವತಾರ ವ್ಯಾಪ್ತಾಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತನಂದ ಸ್ಥೂಲ ನಿಸ್ಸಾರ. ಆರು ರಸಗಳನ್ನರ್ಪಿಸು ಅಲ್ಪರಿಗೆ ಈ ರಹಸ್ಯವ ಪೇಳದೆ ಸದಾಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು. ಕಾರಣ ಅಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತ ನಂದ ಸ್ಥೂಲ ನಿಸ್ಸಾರ. ಆರು ರಸಗಳರ್ಪಿಸು ಅಲ್ಪರಿಗೀ ರಹಸ್ಯವ ಪೇಳದೆ ಸದಾ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರು. ಭಯ ಪರಿಹಾರ ಆಯಿತು, ರಕ್ಷಣೆ ಮಾಡ್ತಾನೆ ಹೀಗೆ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ರು. ಈ ಪದ್ಯದಲ್ಲಿ ಸುಖವಾಗಿರಬೇಕಾದ್ರೆ ಭಗವಂತನ ಈ ರೂಪಗಳನ್ನು ಚಿಂತನೆ ಮಾಡು. ಏನೇನು? ಪರಮಾತ್ಮನ ಕಾರಣ ರೂಪ ಅಂತಿದೆ, ಅಂತರ್ಯಾಮಿ ರೂಪ ಅಂತಿದೆ, ಸ್ಥೂಲ ರೂಪ ಅಂತಿದೆ, ಅವತಾರ ರೂಪ, ವ್ಯಾಪ್ತ ರೂಪ, ಅಂಶರೂಪ ಅಂತ ಹೀಗೆಲ್ಲ ಅನೇಕ ರೂಪಗಳಿದೆ. ಅದರ ಜೊತೆಗೆ 6 ಭಗವಂತನ ರಸಗಳನ್ನು ಸ್ವೀಕಾರ ಮಾಡುವ 6 ರಸಗಳನ್ನು ಹೇಳ್ತಾರೆ. ಸಾರರಸ, ಶುಭರಸ, ಪ್ರವಿವಿಕ್ತ ರಸ, ಆನಂದ ರಸ, ಸ್ಥೂಲ ರಸ,
ನಿಸ್ಸಾರ ರಸ ಅಂತ ಈ ಎಲ್ಲ 6 ರಸಗಳನ್ನು ಕೂಡ ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳಿದ್ದಾರೆ. ಕಾರಣಾಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶಾದಿ ರೂಪಕ್ಕೆ. ಪರಮಾತ್ಮ ಮೂಲ ನಾರಾಯಣ ರೂಪ ಕಾರಣ ರೂಪವಾಗಿದೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಅಂತ ಗೀತೆಯಲ್ಲಿ ಹೇಳಿದಂತೆ ಎಲ್ಲರೊಳಗಿರತಕ್ಕಂಥ ಅಂತರ್ಯಾಮಿ ರೂಪನಾಗಿದ್ದಾನೆ. ಬ್ರಹ್ಮಾಂಡ ವ್ಯಾಪ್ತಿಯಾಗಿರತಕ್ಕಂಥ ಪದ್ಮನಾಭನ ವಿರಾಟ್ ರೂಪ ಪಾತಾಳ ಮೇತಸ್ಯ ಹಿ ಪಾದಮೂಲಂ ಅಂತ ಹೇಳಿದ್ದು ಸ್ಥೂಲ ರೂಪವಾಗಿದೆ. ಇದನ್ನೇ ಧ್ಯಾನಕ್ಕೆ ಪೂರ್ವಭಾವಿಯಾಗಿ ಧಾರಣಾದಲ್ಲಿ ಸ್ಥೂಲ ರೂಪದ ಪಾದಾದಿ ಅವಯವಗಳ ಧಾರಣಾ ಮಾಡ್ತಕ್ಕಂಥದ್ದು ವಿಹಿತವಾಗಿದೆ ಅಂತ ಪಾತಾಳ ಮೇತಸ್ಯ ಅಂತ ಹೇಳಿದ್ದಾರೆ. ಇದಾದ ಮೇಲೆ ಇನ್ನು ಅವತಾರ ರೂಪಗಳು ಭಗವಂತನದು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇವೆಲ್ಲ ರೂಪಗಳಿದೆ. ಹೀಗೆ ಪರಮಾತ್ಮನ ಮತ್ಸ್ಯಾದಿ, ಕೇಶವಾದಿ, ನಾರಾಯಣಾದಿ, ವಿಶ್ವಾದಿ, ಪರಾದಿ, ಅಜಿತಾದಿ ಅನಂತ ಅವತಾರ ರೂಪಗಳನ್ನು ಒಂದು ದೀಪದಿಂದ ಅನಂತ ದೀಪಗಳನ್ನು ಹಚ್ಚಿದಂತೆ ಭಗವಂತ ಹೀಗೆ ಬಂದಿದ್ದಾನೆ ಅಂತ ಪರಮಾತ್ಮನ ರೂಪ. ಇನ್ನು ವ್ಯಾಪ್ತ ರೂಪ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅನ್ನುವಂತೆ ಭಗವಂತ ನವಾವರಣದ ಬ್ರಹ್ಮಾಂಡದ ಆಚೆ ಕೂಡ ಅವ್ಯಾಕೃತಾಕಾಶದಲ್ಲಿ ಸರ್ವತ್ರ ವ್ಯಾಪ್ತವಾಗಿರ್ತಕ್ಕಂಥ ರೂಪ ವ್ಯಾಪ್ತ ರೂಪ. ಹೀಗೆ ಪರಮಾತ್ಮ ತಾನು ಅಂಶಾದಿ ರೂಪಗಳಿಂದ ಹೊರಗೆ ಬಂದು ಜಗತ್ತಿನಲ್ಲಿ ಅನುಗ್ರಹವನ್ನು ಮಾಡ್ತಾನೆ. ಅದರಂತೆ ಸಾರ, ಶುಭ, ಪ್ರವಿವಿಕ್ತ, ನಂದ, ಸ್ಥೂಲ, ನಿಸ್ಸಾರ ಅಂತ 6 ರಸಗಳು ಭೋಜನ ಪ್ರಕ್ರಿಯಾ ಸಂಧಿಯಲ್ಲೂ ಇದನ್ನು ಹೇಳಿದ್ದಾರೆ. ಸಾರರಸ ಅಂತಂದರೆ ಅನ್ನವನ್ನು ವೈಶ್ವಾನರ ಅಗ್ನಿ ಹೊಟ್ಟೆಯಲ್ಲಿರ್ತಕ್ಕಂಥವನು ಪಚನ ಮಾಡಿದಾಗ ಅದರ ಉತ್ತಮವಾದ ಸಾರಭಾಗ ಮನಸ್ಸಿಗೆ, ಮಧ್ಯಮದ ಸಾರ ಶರೀರದ ಧಾತುಗಳಿಗೆ, ಮಲಭಾಗ ಹೊರಗೆ ಹೋಗುತ್ತೆ. ಈ ಉತ್ತಮ ಮಧ್ಯಭಾಗದ ಸಾರಭಾಗವೇ ಸಾರ ರೂಪ. ಇದನ್ನು ಭಗವಂತ ಸ್ವೀಕಾರ ಮಾಡ್ತಾನೆ ಅಂದರೆ ಅದರಲ್ಲಿ ತನ್ನದೇ ಆದ ರೂಪವನ್ನು ತಾನು ಸ್ವೀಕಾರವನ್ನು ಮಾಡ್ತಾನೆ. ತನ್ನದೇ ರಸವನ್ನು ಪರಮಾತ್ಮ ತಾನು ಅದನ್ನು ಸ್ವೀಕಾರ ಮಾಡ್ತಾನೆ. ಇನ್ನು ಶುಭರಸ ಅಂದರೆ ಪರಮಾತ್ಮನಿಗೆ ಅನ್ನವನ್ನು ನಿವೇದನ ಮಾಡಿ ವೈಶ್ವದೇವ ಬ್ರಾಹ್ಮಣರ ಆರಾಧನೆ ಮುಂತಾದ ಶುಭಕರ್ಮಗಳಿಂದ ಶುಭರಸವನ್ನು ಅನ್ನದಲ್ಲಿ ಸೇರಿಕೊಳ್ಳುತ್ತೆ. ಹೇಗೆ ಅಂದರೆ ನೈವೇದ್ಯವನ್ನು ಮೂಲ ಮಂತ್ರದಿಂದ ನಾರಾಯಣಾಯ ಉನ್ನಮೋ ನಾರಾಯಣಾಯ ಅಂತ ಮಂತ್ರದಿಂದ ಅಭಿಮಂತ್ರಣವಾದ ತುಳಸೀದಳಯುಕ್ತವಾದ ನೀರಿನಿಂದ ಪ್ರೋಕ್ಷಣ ಮಾಡಿ ಅಮೃತಸ್ರಾವಿಣಿ ಸುರಭಿ ಮುದ್ರೆಯನ್ನು ತೋರಿಸಿದಾಗ ಅದರಲ್ಲಿ ಅಮೃತ ರಸ ಸೇರಿಕೊಳ್ಳುತ್ತೆ. ಅನ್ನಾಭಿಮಾನಿ ರಸಾಭಿಮಾನಿ ದೇವತೆಗಳನ್ನು ನೈವೇದ್ಯದ ಪದಾರ್ಥಗಳಲ್ಲಿ ಆವಾಹಿಸಿದಾಗ ಆ ದೇವತೆಗಳ ಸ್ವರೂಪಭೂತವಾದ ರಸಗಳೆಲ್ಲ ಬಂದು ಸೇರಿಕೊಳ್ಳುತ್ತೆ. ಶ್ರೀಹರಿ ಕಪಿಲಾತ್ಮಕವಾದ ದಿವ್ಯ ಚಕ್ಷುಷಿನಿಂದ ಕಾಣುತ್ತಾನೆ. ಅದರ ಮುಂದೆ ಅದನ್ನಿಟ್ಟಾಗ ಸ್ವಾಖ್ಯರಸ ಸ್ವಾದುರಸಗಳಿಂದ ನೈವೇದ್ಯ ತುಂಬಿಕೊಳ್ಳುತ್ತೆ. ಅದೇ ಶುಭರಸ. ಕಪಿಲ ನರಹರಿ ಭಾರ್ಗವತ್ರೇ ವಪುಷನೇತ್ರದಿ ನಾಸಿಕಾಸ್ಯದಿ ಶಬರನಾಮಕ ಜಿಕ್ವೈಗಳಿ ದಂತದಲ್ಲಿ ಹಂಸಾಖ್ಯ ಇವೆಲ್ಲ ಭಗವದ್ರೂಪಗಳ ಚಿಂತನೆಯನ್ನು ಮಾಡಿ ಈ ಪದಾರ್ಥಗಳು ನಿನ್ನದೇ ಅಂತ ಹೇಳಿ ನೀನು ನನ್ನೊಳಗಿದ್ದೀಯಾ ಸಾಲಿಗ್ರಾಮದಲ್ಲಿದ್ದೀಯಾ ಅಂತ ಚಿಂತನೆ ಮಾಡುವುದೇ ಶುಭರಸ. ಇನ್ನು ಪ್ರವಿವಿಕ್ತ ಅಂದರೆ ನಾವು ಕನಸು ಕಾಣ್ತೀವಿ. ಆ ತೈಜಸ ಪದಾರ್ಥಗಳಲ್ಲಿ ಪರಮಾತ್ಮ ಪ್ರವಿಯುಕ್ತನಾಗಿದ್ದಾನೆ. ಸ್ವಪ್ನ ಪದಾರ್ಥಗಳಲ್ಲಿದ್ದಾನೆ. ತೈಜಸ ನಾಮಕ ಪರಮಾತ್ಮ ಊಟ ಮಾಡ್ತಾನೆ ಆ ರಸಗಳನ್ನೆಲ್ಲ. ಇದನ್ನೂ ಕೂಡ ಕನಸು ಕಂಡ ಮೇಲೆ ನಾವು ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಬಾಹ್ಯ ಪದಾರ್ಥಕ್ಕಿಂತ ವಿಲಕ್ಷಣವಾದ ಮಾನಸ ವಾಸನಾದಿಂದ ನಿರ್ಮಿತವಾದ ಪದಾರ್ಥಗಳಲ್ಲಿರುವ ವಿಲಕ್ಷಣವಾದ ರಸ ಅದು. ಮಾನಸ ಪೂಜೆಯಲ್ಲೂ ಕೂಡ ಈ ರಸವನ್ನು ದೇವರಿಗೆ ಅರ್ಪಣೆ ಮಾಡ್ತೇವೆ. ಇದೇ ಪ್ರವಿವ್ಯಕ್ತ ರಸ. ಇನ್ನಿದಾದ ಮೇಲೆ ನಂದರಸ ಅಂತ ಒಂದಿದೆ. ಯೋಗ ಸಿದ್ಧಿಯನ್ನು ಪಡೆದಿರತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಪದಾರ್ಥಗಳಲ್ಲಿ ಯೋಗ ಬಲದಿಂದ ಅಪೂರ್ವವಾದ ರಸಗಳನ್ನು ತಾವೇ ತುಂಬಿಸಿ ಭೋಗ ಪಡ್ತಾ ಇರ್ತಾರೆ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಅಂತಾರೆ, ಯಥೇಷ್ಟಾನಂದ ಸಂಪ್ರಾಪ್ತಿ ಪ್ರಾಕಾಮ್ಯ ಮಿತಿ ಕೀರ್ತ್ಯತೆ. ಅಷ್ಟಸಿದ್ಧಿಗಳಲ್ಲಿ ಇದೊಂದು ಯಥೇಷ್ಟ. ಯಾವುದು? ಪ್ರಾಕಾಮ್ಯ, ವಶಿತ್ವ ಇವೆಲ್ಲ ಬರುತ್ತೆ. ಮತ್ತು ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟ ಹೇಳ್ತಾರೆ, ಆನಂದವನ್ನು ಕೊಡತಕ್ಕಂಥ ಯೋಗಿಗಳಿಗೆ ಅಪರೋಕ್ಷ ಜ್ಞಾನಿಗಳಿಗೆ ಆನಂದವನ್ನು ಕೊಡುವ ರಸವೇ ನಂದರಸ. ಯಾದೃಶಾನಂದ ಕಾಮ ಸ್ಯಾತ್ ತಾದೃಶಾನಂದ ಸಂಭವ ಭೋಗಾನ್ ವಿನೈವ ಪ್ರಾಕ್ರಾಮ್ಯ ಮಣಿಮಾದೇಹೆ ಪೃಥಕ್ ತತಃ ಅಂತ. ಇದಾದ ಮೇಲೆ ಮುಂದಿನ ರಸ ಸ್ಥೂಲ ರಸ.
ನಾವು ಊಟ ಮಾಡತಕ್ಕಂಥ ಊಟದಲ್ಲಿರ್ತಕ್ಕಂಥ ರಸವೇ ಸ್ಥೂಲ ರಸ. ಇನ್ನು ಆರನೆಯದು ನಿಸ್ಸಾರ ರಸ. ನಮ್ಮ ಕಣ್ಣಿಗೆ ನಿಸ್ಸಾರವಾಗಿ ಕಾಣಿಸುತ್ತೆ ಒಣ ಹುಲ್ಲು, ಹಿಂಡಿ, ಅದು ನಮಗೆ ನಿಸ್ಸಾರ. ಆದರೆ ಪಶುಗಳಿಗೆ ಅವರ ಅಂತರ್ಯಾಮಿಯಾದ ಭಗವಂತ ಅದನ್ನು ಸ್ಥೂಲ ರಸಗಳನ್ನಾಗಿ ಮಾಡಿಕೊಡ್ತಾನೆ. ನಿಷಿದ್ಧವಾದ ಮದ್ಯ ಮಾಂಸಾದಿಗಳು ನಿಸ್ಸಾರವಾದ ರಸ. ಅದನ್ನೆಲ್ಲವನ್ನು ಭಗವಂತ ತಾನಿದ್ದು ಅದನ್ನು ಆ ಜೀವರಿಗೆ ಉಣಿಸ್ತಾನೆ. ಹೀಗೆ ಭಗವಂತ ಅದರಲ್ಲಿದ್ದು ಅದನ್ನು ಸ್ವೀಕಾರ ಮಾಡೋದಿಲ್ಲ, ಅಶುಭ ರಸ ಎಂಬುದನ್ನು ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ. ಹೇಳಿದ ಮೇಲೆ ಅಲ್ಪರಿಗೀ ರಹಸ್ಯವ ಪೇಳದೆ, ಭಗವಂತನಿಗೆ ಏನೇನು ಈ ರೀತಿಯಾದ ಚಿಂತನೆ ಮಾಡ್ತೀವಿ ಭಗವಂತನಲ್ಲಿ ಉಂಟು ಅಂತ, ಇದನ್ನು ಅಲ್ಪರಿಗೆ ರಹಸ್ಯ ವಿದ್ಯೆ. ಇದು ಯೋಗ್ಯವಾದ ಪರಮಾತ್ಮನಿಗೆ ಯೋಗ್ಯವಾದ ಸ್ವಾಕ್ಯರಸ ಅದರಲ್ಲಿದೆ. ನೈವೇದ್ಯದಲ್ಲಿ ರಮಾಯೋಗ್ಯವಾದ ರಸ ಇದೆ, ಬ್ರಹ್ಮಾದಿಗಳಿಗೆ ಯೋಗ್ಯವಾದ ರಸ ಇದೆ, ಅಪರೋಕ್ಷ ಜ್ಞಾನಿಗಳಿಗೆ ಯೋಗ್ಯವಾದ ಭೋಗ್ಯವಾದ ರಸ ಇದೆ, ನಮ್ಮಂಥವರಿಗೆ ಅಲ್ಪರಾದ ಅಜ್ಞಾನಿಗಳಿಗೂ ಕೂಡ ಭೋಗ್ಯವಾದ ಸ್ಥೂಲ ರಸ ಇದೆ. ಈ 5 ಬಗೆಯ ರಸಗಳು ಶುಭರಸ. ಅವುಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಅಶುಭ ರಸವನ್ನು ಪಾಪಿಗಳು ಮಾತ್ರ ಊಟ ಮಾಡ್ತಾರೆ, ಪರಮಾತ್ಮ ಊಟ ಮಾಡೋದಿಲ್ಲ. ಆದ್ದರಿಂದ ಪರಮಾತ್ಮನು ಕೂಡ ಅವತಾರಗಳನ್ನು ಮಾಡಿದಾಗ ಸ್ಥೂಲವಾದ ಊಟವನ್ನು ನಾವೇನು ಮಾಡ್ತೀವಿ ಇವತ್ತು, ಅನ್ನ, ಹುಳಿ, ಸಾರು, ವ್ರತದಲ್ಲಿ ಊಟ ಮಾಡ್ತಕ್ಕಂಥ ಗೆಡ್ಡೆ ಕಣಸುಗಳನ್ನು ಕೂಡ ಪರಮಾತ್ಮ ಕೂಡ ತಾನು ಊಟ ಮಾಡ್ತಾನೆ. ಈ ಭಗವಂತನಿಗೂ ಆ ಪದಾರ್ಥಗಳಲ್ಲಿರುವ ರೂಪಗಳಿಗೂ ಭೇದವಿಲ್ಲ, ನಮ್ಮಲ್ಲಿರುವ ಭಗವಂತನಿಗೂ ಎಂಬುದಾಗಿ ನಾವು ಇದನ್ನು ತಿಳ್ಕೊಳ್ಬೇಕು. ಇದನ್ನು ಅಭಿಮಾನಿ ದೇವತೆಗಳನ್ನು, ನಿಯಾಮಕ ರೂಪಗಳನ್ನು, ಅನ್ನ, ಚಂದ್ರ, ಕೇಶವ, ಪರಮಾನ್ನ, ಭಾರತೀ ನಾರಾಯಣ, ಭಕ್ಷ, ಸೂರ್ಯ, ಮಾಧವ, ತುಪ್ಪದಲ್ಲಿ ಲಕ್ಷ್ಮೀ, ಗೋವಿಂದ, ಬೆಣ್ಣೆಯಲ್ಲಿ ಮುಖ್ಯಪ್ರಾಣ, ತ್ರಿವಿಕ್ರಮ, ಹಾಲಿನಲ್ಲಿ ಸರಸ್ವತಿ, ವಿಷ್ಣು ಇದ್ದಾರೆ, ಮೊಸರಿನಲ್ಲಿ ಚಂದ್ರ ವಾಮನನಿದ್ದಾರೆ, ಪರಮಾತ್ಮ ಕುಡಿಯತಕ್ಕಂಥ ನೀರಲ್ಲಿ ಬುಧಕೃಷ್ಣರು ಇದ್ದಾರೆ, ಪಾನಕದಲ್ಲಿ ರತಿ ವಿಶ್ವ ಇದ್ದಾರೆ, ತಾಂಬೂಲದಲ್ಲಿ ಗಂಗೆ ಹರಿಗೆ ಊಟ ಮಾಡಿಸ್ತಾಳೆ. ಹೀಗೆ ನಾನಾ ಸುಭಕ್ಷಗಳಲ್ಲಿ ಭಗವದ್ ರೂಪಗಳೆಲ್ಲ ಇದೆ ಎನ್ನುವುದರ ಚಿಂತನೆಯನ್ನು ನಾವು ಊಟ ಮಾಡುವಾಗಲೂ ಭಗವನ್ ನಾಮಸ್ಮರಣೆಯನ್ನು ಮಾಡಬಹುದು, ಊಟದಲ್ಲೂ ಭಗವಂತನನ್ನ ಚಿಂತನೆಯನ್ನು ಮಾಡ್ತಾ ನಾಮಸ್ಮರಣೆಯನ್ನು ಮಾಡಬಹುದು ಅನ್ನುವುದನ್ನು ಕಾರಣಾಂತರ್ಯಾಮಿ ಸ್ಥೂಲವತಾರ ವ್ಯಾಪ್ತಾಂಶಾದಿ ರೂಪಕ್ಕೆ ಸಾರ ಶುಭ ಪ್ರವಿವಿಕ್ತನಂದ ಸ್ಥೂಲ ನಿಸ್ಸಾರ 6 ರಸಗಳರ್ಪಿಸ ಅಲ್ಪರಿಗೀ ರಹಸ್ಯವ ಪೇಳದೆ ಸದಾ ಅಪಾರ ಮಹಿಮನ ರೂಪ ಗುಣಗಳ ನೆನೆದು ಸುಖಿಸುತ್ತಿರೂ. ಹೀಗೆ 27ನೇ ಪದ್ಯದಲ್ಲಿ ಜಗನ್ನಾಥದಾಸರು ಪರಮ ಅದ್ಭುತವಾದ ನಾಮಸ್ಮರಣ ಸಂಧಿಯಲ್ಲಿ ನಾಮಸ್ಮರಣೆ ಯಾರನ್ನು ಕುರಿತು ಮಾಡ್ತಾ ಇದ್ದೀವಿ, ಯಾವ ಭಗವಂತನನ್ನು ಕುರಿತು, ಆ ಭಗವಂತನ ಈ ರೂಪಗಳ ಚಿಂತನೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮುಂದೆ ಏನು ಹೇಳ್ತಾರೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಕೇಳೋಣ. ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.